ಪ್ರತಿಕ್ರಿಯೆ. ಓ ನಾರಿಮಣಿ, ಓ ಓ ಚಿನ್ನದ ಬೊಬ್ಬೆ, ಏನು ಓ ಮಾರನರಗಿಣಿ, ಯಾವ ರೀತಿಯಲ್ಲಿ ನಿನ್ನನ್ನು ಸಂಬೋಧಿಸುವುದು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಸರಿ, ನಿನ್ನ ರೂಪವನ್ನು ಕಂಡಾಕ್ಷಣ ಮನ್ಮಥನ ಪಂಚಬಾಣಗಳ ನೆನಪು ನನಗಾಗುತ್ತಾ ಇದೆ. ಹೌದು, ಆ ಪಂಚಬಾಣಗಳು ಒಂದಾಗಿ ಒಂದು ರೂಪವನ್ನು ಪಡೆದಿದೆಯೋ ಎನ್ನುವ ಹಾಗೆ ನಿನ್ನನ್ನು ಕಂಡಾಕ್ಷಣ ನನಗೆ ಭಾಸವಾಗುತ್ತಾ ಇದೆ. ಸರಿ, 5 ಬಾಣಗಳಲ್ಲಿ ಒಂದಾದಂತಹ ಅಶೋಕವನ್ನು ನಿನ್ನ ತಲೆಗೆ ಬಹುಶಃ ಬಿಟ್ಟಿರಬೇಕು. ಆದ ಕಾರಣವೇ ತಲೆಗೂದಲಲ್ಲಿ ಕುಟಿಲತೆ. 2ನೆಯ ಬಾಣ ಅರವಿಂದ, ಅದನ್ನು ನಿನ್ನ ಕಣ್ಣಿಗೆ ಪ್ರಯೋಗಿಸಿರಬೇಕು. ಆದ ಕಾರಣವೇ ಚಂಚಲವಾದಂತಹ ನಿನ್ನ ಕಣ್ಣು. 3ನೇ ಬಾಣವಾದಂತಹ ಚೂತವನ್ನು ಬಹುಶಃ ನಿನ್ನ ಎದೆಗೆ ಬಿಟ್ಟಿರಬೇಕು. ಆದ ಕಾರಣ ಎದೆ ಕಠಿಣವಾಗಿದೆ. ಅದೇ ರೀತಿಯಾಗಿ ಅಶೋಕ, ಅರವಿಂದ, ಚೂತ, ನವಮಲ್ಲಿಕ ಇದನ್ನು ನಿನ್ನ ಕಟಿ ಪ್ರದೇಶಕ್ಕೆ ಬಿಟ್ಟ ಕಾರಣದಿಂದಲಾಗಿ ನಿನ್ನ ಕಟಿ ಬಹಳ ಸಪೂರವಾಗಿದೆ. ಕೃಶವಾದಂತಹ ಕಟಿ. ಅಷ್ಟು ಮಾತ್ರವಲ್ಲ, ಮಂದವಾದಂತಹ ನಡೆ. ಪಂಚಬಾಣಗಳಲ್ಲಿ ಕೊನೆಯ ಬಾಣವನ್ನು ಪ್ರಯೋಗ ಮಾಡಿರಬೇಕು. ಸರ್ವಾಂಗ ಸುಂದರಿ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಗಾಢವಾದಂತಹ ನಿದ್ರೆಯಲ್ಲಿ ನಾನಿದ್ದೆ, ನನ್ನನ್ನು ಎಬ್ಬಿಸಿದವಳು ನೀನೇ ಎನ್ನುವ ಹಾಗೆ ನನಗೆ ಅರ್ಥವಾಯಿತು. ಯಾಕೆ ಎಬ್ಬಿಸಿದೆ, ನನ್ನಿಂದ ಏನಾಗಬೇಕು, ನೀನು ಯಾರು, ಎಲ್ಲಾ ವಿಚಾರಗಳನ್ನು ಹೇಳಬಹುದೇ? ನಂದನೆಯು ಪಾದಕಿ
ವಿಧವಾಗಿ ವರ್ಣಿಸುವುದಕ್ಕೆ ಮುಂದಾಗುತ್ತಾ ಇದ್ದೆ. ಸರಿ, ಹೊಗಳಿದ್ದು ಮಾತ್ರವಲ್ಲ, ನನ್ನ ಪರಿಚಯವನ್ನೇ ಕೇಳೋದಕ್ಕೆ ಮುಂದಾದೆ. ಸತ್ಯ ಹೇಳುತ್ತೇನೆ, ಹೇಳು. ನೀನಿರುವುದು ಯಾವ ಲೋಕದಲ್ಲಿ ಎನ್ನುವುದು ತಿಳಿದಿದ್ದೀಯಾ? ಯಕ್ಷಲೋಕ ಎನ್ನುವ ಹಾಗೆ ಅರ್ಥವಾಗಿದೆ. ಹಾ, ಈ ಯಕ್ಷಲೋಕವನ್ನಾಳುವಂತಹ ಸುಖೇತು ಭೂಪತಿಯ ಮಗಳು ನಾನು. ಇಲ್ಲಿಯ ಮಹಾರಾಜರ ಮಗಳು. ಹೌದು. ತಮ್ಮ ಹೆಸರು? ರಾಜಕುಮಾರಿಗೆ ತಲೆಬಾಗಿದ್ದೇನೆ. ತಾಟಕಿ ಎನ್ನುವ ಹಾಗೆ ಹೆಸರು. ಅದಕ್ಕೆ ನೀನು ಕೈ ಮುಗಿಯುವುದೆಂತದಕ್ಕೆ? ಅರಸು ಮಗಳು ಎಂದಾದ ಮೇಲೆ ಗೌರವ ಕೊಡಬೇಕಲ್ಲ. ಓ ಹಾಗೆ. ನಿಜ. ಮಲಗಿದಂತಹ ನಿನ್ನನ್ನು ಎಬ್ಬಿಸಿ ಈ ಕಾಲಕ್ಕಾಗುವಾಗ ನಿನ್ನನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಇಲ್ಲಿಯ ತನಕ ನಿನ್ನನ್ನು ಇಲ್ಲಿ ಕಂಡವಳು ನಾನಲ್ಲ. ನಾನು ಇಲ್ಲಿಯವ ಅಲ್ಲ. ಇದು ಹೊಸ ಪರಿಚಯ. ಸರಿ. ಹಾಗಾಗಿ ನನ್ನ ಪರಿಚಯವನ್ನು ನಿನಗೆ ಹೇಳಿದೆ. ಸರಿ. ನಿನ್ನನ್ನು ಕಾಣುವಾಗ ಏನೋ ಒಂದು ಬೆವರಿದ್ದೀಯ, ಯಾಕೋ ಒಂದು ಭಯಭೀತನಾಗಿದ್ದೀಯ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಹೌದು. ಹಾಗಾಗಿ ನೀನ್ಯಾರು? ನಿನ್ನ ಹೆಸರೇನು? ಎಲ್ಲಿಂದ ಬಂದವ? ಇಲ್ಲಿ ಬರುವುದಕ್ಕೆ ಕಾರಣವೇನು? ಎಲ್ಲವನ್ನು ಹೇಳಬಹುದಾ? ಕೇಳು ಕೇಳು. ಚಕ್ರವರ್ತಿಗಳೊಂದಿಗೆ ಮೆರೆದವ ಆತನ ಸುಕುಮಾರನಿದ್ದೇನೆ. ಸುಂದಾಸುರ ಎನ್ನುವ ಹಾಗೆ ನನ್ನ ಹೆಸರು. ಸರಿ. ದಕ್ಷಿಣಾಪಥದಲ್ಲಿ ವಿಶೇಷವಾದಂತಹ ಪುರವೊಂದನ್ನು ರಚಿಸಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದೆ. ದೇವಲೋಕವನ್ನು ಸ್ವಾಧೀನ ಮಾಡುವುದಕ್ಕಾಗಿ ದಾಳಿ ಮಾಡಿದೆ. ಆದರೆ ಗೆಲ್ಲುವುದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಯುದ್ಧದಲ್ಲಿ ನಾನು ಸೋತವನಿದ್ದೇನೆ. ಈಗ ಸೋತು ಓಡಿಕೊಂಡು ಬಂದದ್ದು ನೀನು? ನಿಜ. ಆ ದೇವೇಂದ್ರನಲ್ಲಿ ನನಗಿರುವಂತಹ ಸಿಟ್ಟಾದರೂ ಏನು, ನನ್ನ ತಂದೆಯಾದಂತಹ ಜಂಬಾಸುರನನ್ನು ಮೋಸದಿಂದ ಕೊಲ್ಲಿಸಿದವ ದೇವೇಂದ್ರ. ಆತನಿಗೆ ಸರಿಯಾದ ಶಾಸ್ತಿಯನ್ನು ಮಾಡಬೇಕು ಎನ್ನುವ ಉದ್ದೇಶದಿಂದ ಸ್ವರ್ಗಲೋಕವನ್ನು ದಾಳಿ ಮಾಡಿದ್ರೆ ಸೋಲವಾಗಿದೆ. ಓಡಿಕೊಂಡು ಇಲ್ಲಿಯವರೆಗೆ ಬಂದೆ. ನಿಮ್ಮ ರಾಜ್ಯ ಎನ್ನುವಂತಹ ವಿಚಾರ ನನಗೆ ತಿಳಿಯದೇ ಹೋಯಿತು. ನಿಮ್ಮ ರಾಜ್ಯ ಎನ್ನುವ ವಿಚಾರ ತಿಳಿಯದೆ ನಾನಿಲ್ಲಿ ನಿದ್ರಿಸಿದ್ದು ಅಪರಾಧ. ನಾನು ಇಲ್ಲಿಗೆ ಬಂದದ್ದೇ ಅಪರಾಧ. ಆದ ಕಾರಣ ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತಾ ಇದ್ದೇನೆ. ನಾನು ಮಾಡಿದಂತಹ ಅಪರಾಧಕ್ಕೆ ಏನಾದರೂ ಶಿಕ್ಷೆ ಉಂಟು ಅಂತಾದ್ರೆ ಅದನ್ನು ಅನುಭವಿಸುವುದಕ್ಕೂ ಸಿದ್ಧನಿದ್ದೆ. ನಿನಗೆ ಶಿಕ್ಷೆ ಇಲ್ಲ, ಮತ್ತೆ ಬದಲಾಗಿ ಹುಡುಗ ಏನು ಹುಡುಗ
ಪತಿಯಾಗಿ ಬೆಳಗು ಒಲವಿನಿಂದಲಿ ಮುಂದೆ ದೂರ ಗೆಲ್ಲಲು ಒಲವಿನಿಂದಲಿ ಮುಂದೆ ದೂರ ಯಕ್ಷ ರಾಜಕುಮಾರಿ, ಯಾಕೆ ಕ್ಷಮೆಯಾಚಿಸುತ್ತಾ ಇದ್ದೀಯಾ? ನಾನು ಅಪರಾಧವನ್ನು ಮಾಡಿದೆ. ಇಲ್ಲಿ ಬಂದು ಮಲಗಿದ್ದೆ ಅಪರಾಧ ಎನ್ನುವ ಹಾಗೆ ಭಾವಿಸಿಕೊಂಡೆಯಾ? ನಿಜ. ಇಲ್ಲವಪ್ಪ, ಇಲ್ಲ. ನಾನು ಕೇಳಿದ ಕ್ಷಣ ಇದ್ದಂತಹ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದೆ ಅಲ್ವಾ? ಸರಿ. ಹಾಗಾಗಿ ನಿನ್ನ ಮೇಲೆ ಪೂರ್ಣವಾದಂತಹ ವಿಶ್ವಾಸ ಬಂತು. ಸಂತೋಷ. ಹಾಗೆಂದುಕೊಂಡು ನೇರವಾಗಿ ನಿನ್ನನ್ನು ಹೋಗುವುದಕ್ಕೆ ನಾನು ಬಿಡುವುದಿಲ್ಲ. ಮತ್ತೆ ಹೆಣ್ಣು ಮಕ್ಕಳ ಮನಸ್ಸಿನಲ್ಲಿ ಬೆಳೆಯುವಂತಹ ಕಾಲಕ್ಕೆ ನಾನು ಮದುವೆ ಎನ್ನುವಂತಹ ಸಂಸ್ಕಾರ ಆಗುವುದಿದ್ರೆ ಅದು ಇಂಥವನನ್ನೇ ಎನ್ನುವ ಹಾಗೆ ತೀರ್ಮಾನಿಸಿರ್ತಾರೆ. ಅದು ಒಳ್ಳೆಯದೇ ಅಲ್ವಾ? ಹಾಗಾಗಿ ನಿನ್ನನ್ನು ಕಂಡದ್ದೇ ತಡ, ನೀನೇ ನನ್ನ ಗಂಡ ಎನ್ನುವ ಹಾಗೆ ನಾವು ತೀರ್ಮಾನಿಸಿಕೊಂಡಾಗಿದೆ. ಅದರ ಅರ್ಥ ನಿನ್ನನ್ನು ಮದುವೆಯಾಗಬೇಕು, ನನ್ನ ಬಾಳ ಸಂಗಾತಿಯಾಗಿ ನಿನ್ನನ್ನು ಸ್ವೀಕರಿಸಬೇಕು ಎನ್ನುವ ಹಾಗೆ ಮನ ಹಪಹಪಿಸುತ್ತಾ ಇದೆ. ಏನಾಯಿತು? ಏನಿಲ್ಲ, ಅದಕ್ಕೆ ನಾನು ನಿನ್ನನ್ನು ಮದುವೆ ನನ್ನನ್ನು ವರಿಸಬೇಕು ನೀನು. ನಾರೀಮಣಿ, ನಿನ್ನದಾದಂತಹ ಅಪೇಕ್ಷೆಯನ್ನು ನಾನು ನಯವಾಗಿ ತಿರಸ್ಕರಿಸುತ್ತಾ ಇದ್ದೇನೆ. ಕಾರಣ ಮತ್ತೇನುವಲ್ಲ, ನಿನ್ನನ್ನು ಮದುವೆ ಆಗುವಂತಹ ಅರ್ಹತೆ ನನಗಿಲ್ಲ. ಯಾಕೆ? ನೀನು ಯಕ್ಷರಾಜನ ಮಗಳು, ರಾಜಕುಮಾರಿ ಇತಿ. ನಿಜ, ನಾನು ರಾಜಕುಮಾರನಾಗಿ ಮೆರೆದವನೇ. ಹೌದಲ್ವಾ? ಆದ್ರೇನು ಮಾಡೋಣ, ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನ್ನದಾದಂತಹ ಕಲುಜಪುರ ವಿರೋಧಿಗಳ ಸ್ವಾಧೀನವಾಗಿರಬಹುದು, ಯಾರೂ ಇಲ್ಲ, ಆಳುಗಳಿಲ್ಲ, ಯಾವ ಸಂಪತ್ತೂ ಇಲ್ಲ. ನನ್ನ ಮುಂದೆ ಅಂಧಕಾರವೇ ನನಗೆ ಕಾಣಿಸುತ್ತಾ ಇದೆ. ನಿನ್ನನ್ನು ನಾನು ಮದುವೆಯಾದೆ ಅಂತಾದ್ರೆ ಖಂಡಿತವಾಗಿಯೂ ನಿನಗೆ ಭ್ರಮ ನಿರಸನವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ದಯಮಾಡಿ ನನ್ನನ್ನು ಕ್ಷಮಿಸು, ನನ್ನ ಹಾದಿಗೆ ನನ್ನನ್ನು ಬಿಟ್ಟು. ದೇವರೇ, ನಿನ್ನಲ್ಲಿ ಏನೂ ಇಲ್ಲ ಎನ್ನುವ ಹಾಗೆ ನಿನಗೆ ಚಿಂತೆಯ? ಮತ್ತೆ ನಾನಿರುವುದು ಯಾಕೆ? ಅಂದ್ರೆ ನನ್ನಲ್ಲಿ ಎಲ್ಲವೂ ಇದೆ. ನಾಳೆ ನೀನು ಪರಿಹಾಸ್ಯ ಮಾಡುವುದಕ್ಕಿದೆ, ನಿಮ್ಮಲ್ಲಿ ಏನುಂಟು ಎನ್ನುವ ಹಾಗೆ. ನಾನೇ ಪ್ರೀತಿಸಿದವಳು ನಿನ್ನನ್ನು, ನೀನೇ ಬೇಕು ಎನ್ನುವ ಹಾಗೆ ಆಸೆ ಪಟ್ಟವಳು ನಾನು. ಹಾಗಾಗಿ ಏನು ಇಲ್ಲ ಎನ್ನುವ ಹಾಗೆ ನನಗೆ ಜೀವನದಲ್ಲಿ ಇನ್ನೂ ಸಾಧಿಸುವುದಕ್ಕಿದೆ. ನನ್ನ ವಿರೋಧಿಗಳಾದಂತಹ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆ ಕೊಡುವರೆ ಆ ಹಾದಿಯಲ್ಲಿ ನಾನು ಮುಂದುವರಿ. ಅದಕ್ಕೆ ಸಹಾಯಕಳಾಗಿ ನಾ ಬರುತ್ತೇನೆ. ಹೆಣ್ಣಾದ ನಿನ್ನಿಂದ ಏನು ಸಹಾಯ? ಸಾಮಾನ್ಯ ಹೆಣ್ಣು ಎನ್ನುವ ಹಾಗೆ ಭಾವಿಸಿಕೊಂಡೆಯ? ಏನು ವಿಶೇಷತೆ? ಬ್ರಹ್ಮದೇವನ ವರದಿಂದ ಹುಟ್ಟಿಕೊಂಡವಳು ನಾನು. ಸರಿ. 1000 ಆನೆಗಳ ಬಲ ನನಗುಂಟು. ಹೇಗೆ? ವಿಧಿಯ ಬರಬಲ. 1000 ಆನೆಗಳ ಬಲ ನಿನಗುಂಟು? ದಾಂಪತ್ಯದಲ್ಲಿ ನನಗೇನು ಕಷ್ಟ ಆಗ್ಲಿಕ್ಕಿಲ್ಲ. ಅದ್ಯಾಕೆ ಚಿಂತೆ? ಬೇಕಾದ ಸಮಯದಲ್ಲಿ ನೀನೆಲ್ಲ ಹೊಂದಾಣಿಕೆ ಮಾಡ್ತಿದ್ದಾದ್ರೆ 1000 ಆದ್ರೇನು 10,000 ಅಲ್ವಾ? ಬಲ ಇದ್ರಾಯ್ತು.
ಹಾಗಿದ್ರೆ ನಾವಿಬ್ಬರು ಮದುವೆಯಾದ ಬಳಿಕ ವರಪ್ರಸಾದದಿಂದ 1000 ಆನೆಗಳ ಬಲವುಳ್ಳಂತಹ ನನಗುಂಟು. ಓರ್ವಳು ನಾರಿ ರತ್ನ ನೀನು. ಆ, ಸರಿ, ನನ್ನನ್ನು ಮದುವೆಯಾದರೆ ಖಂಡಿತವಾಗಿ ಸುರಪ ಸೋಲ್ವ ಹಾಗೆ ಮಾಡಬಹುದು. ಹೇಗೆ? ನಾವಿಬ್ಬರು ಹೋರಾಟ ಮಾಡಿದ್ರೆ ಆಗುತ್ತದೆ, ಅಷ್ಟೇ ಸಾಕಾಗುವುದಿಲ್ಲ. ಮತ್ತೆ ನಮ್ಮಿಬ್ಬರ ದಾಂಪತ್ಯದ ಜೀವನದ ಫಲವಾಗಿ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಆ ಮಕ್ಕಳು ನಮಗಿಂತಲೂ ಬಲಿಷ್ಠರಾಗುತ್ತಾರೆ. ಆಗ ದೇವತೆಗಳು ಬಿಡು, ಆ ತ್ರಿಮೂರ್ತಿಗಳನ್ನು ಸೋಲಿಸುವಂತಹ ಶಕ್ತಿ ಆ ಮಕ್ಕಳಿಗೆ ಇರುತ್ತದಲ್ವಾ? ಗಂಡು ಮಕ್ಕಳು ಹುಟ್ಟಿದ್ರೆ ಹುಟ್ಟಿದ್ರೆ ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನನ್ನ ಹಾಗೆ ಬಲಿಷ್ಠರು ಇರುತ್ತಾರೆ. ನಿನಗೆ ಯಾಕೆ ಚಿಂತೆ? ಆಗಲಿ, ನನಗೆಷ್ಟು ಬಲ ಉಂಟಂತೆ. ಸಂತೋಷವಾಯಿತು. ಆ. ನನ್ನದಾದಂತಹ ಉದ್ದೇಶವನ್ನು ಈಡೇರಿಸುವಲ್ಲಿ ನಾನಿದ್ದೇನೆ. ನೀನು ಸಹಕಾರಿಯಾಗುತ್ತಿ ಎಂದಾದರೆ ಆ. ಖಂಡಿತವಾಗಿಯೂ ನಿನ್ನನ್ನು ಮದುವೆ ಆಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೌದಾ? ಆದರೆ ಏನು? ನಿನ್ನ ತಂದೆಯನ್ನು ಯಾರು ಒಪ್ಪಿಸುವುದು? ನಾನಿಲ್ವಾ? ಹೌದಾ? ಪ್ರೀತಿಸಿದವಳು ನಾನು. ಸರಿ. ತಂದೆಯನ್ನು ಒಪ್ಪಿಸುವಂತಹ ಹೊಣೆಗಾರಿಕೆ ನನ್ನದು. ಹಾಗಿದ್ರೆ ತಡ ಯಾಕೆ? ಯಾಕೆ? ನಿನ್ನ ಅಪ್ಪಯ್ಯನ ಸರಿ. ಕಾಣದು ಬಡಿದು ನಾವು ಮಾರೀಚರಿ ತಿಳುವ ಚೆಲುವ ಪುರುವರನು ಸರಸಲದೆ. ಕೆಲವು ಮುರುಳಿದರು ಯಾದೆ ಬರುವವರಿಯ. ಕೆಲವು ಜಾಗನುರುಳಿದರು ಜಾಗ ಹಲವೆನಿಗೆ ಬರದ ಹಿಮಗಿರಿಯೇ. ಹಲವೆನಿಗೆ ಬರದ ಹಿಮಗಿರಿಯೇ. ಸಖರೇ, ಲಲಾಟ ಲಿಖಿತ ರೇಖಾಮ ಶಕ್ಯತೆ ಪರಿಮಾರ್ಜಿತಂ. ಹಣೆ ಬರಹವನ್ನು ಈ ಪ್ರಪಂಚದಲ್ಲಿ ಯಾರಿಂದಲೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನು ನೋಡಿದ್ರೆ ಅರ್ಥ ಆಗುದಿಲ್ಲ. ಅಲ್ವಾ? ನೀನು ಸ್ವಲ್ಪ ಆಲೋಚನೆ ಮಾಡು. ಸ್ವರ್ಗಲೋಕವನ್ನು ಪಡೆಯಬೇಕು ಎನ್ನುವ ಹಾಗೆ ದಾಳಿಯನ್ನು ಮಾಡಿದವರು, ಹೌದು. ಅಲ್ಲಿ ನಮಗೆ ಸೋಲವಾಯಿತು. ಒಂದು ವೇಳೆ ಗೆಲುವಾಗ್ತಿದ್ರೆ ಸ್ವರ್ಗಲೋಕ ನಮ್ಮ ಆಳ್ವಿಕೆಯಲ್ಲಿ ಇರುತ್ತಿತ್ತು. ಅಲ್ಲ ಅಂತಾದ್ರೆ ದೇವತೆಗಳು ನಮ್ಮ ನಾಶವನ್ನು ಮಾಡುವುದಕ್ಕಿತ್ತು. ಅಲ್ಲಿಂದ ಓಡಿದೆವು, ಯಕ್ಷಲೋಕವನ್ನು ಸೇರಿಕೊಂಡೆವು. ಯಕ್ಷ ರಾಜಕುಮಾರಿಯನ್ನು ಮದುವೆಯಾಗುವಂತಹ ಯೋಗ ನನ್ನ ಪಾಲಿಗೆ ಬಂತು. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಈರ್ವರು ಗಂಡು ಮಕ್ಕಳನ್ನೂ ನಾನು ಬರೆದಿದ್ದೇನೆ. ಹೇಗೆ ಹೆಸರು? ಮಾರೀಚ ಸುಬಾಹು ಎನ್ನುವ ಹಾಗೆ. ಈಗ ನನ್ನಷ್ಟಕ್ಕೆ ನಾನು ಯೋಚಿಸುವುದು, ಏನು? ಬೆಚ್ಚನೆಯ ಮನೆ ಇರಲು, ವೆಚ್ಚಕ್ಕೆ ಧನವಿರಲು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಹೇಗೆ ನಿನಗೆ ಸಮಾಧಾನ ಅಲ್ವಾ? ನನಗೆ ಏನು ಸಮಾಧಾನ? ಆಗ ಹೇಗೆ ಇದ್ದೆ, ಈಗ ಹೇಗೆ ಆದೆ. ನೀವು ಮದುವೆಯಾಗಿ ಮಕ್ಕಳಾಗಿ ಎಲ್ಲ ಆಯ್ತು. ನಾನು ದಿನ ಕಳೆದಂತೆ ಒಣಗುತ್ತಾ ಹೋಗ್ತಾ ಇದ್ದೇನೆ. ಹೌದೇನೋ? ನನ್ನನ್ನು ಮಾತಿನ ಬಾಣದಿಂದ ಚುಚ್ಚಬೇಡ. ನಿನ್ನ ಮನದ ಆಶಯ ಏನು ಅಂತ ನನಗೆ ಅರ್ಥ ಆಗ್ತದೆ. ದೇವಲೋಕ ಸ್ವಾಧೀನ ಮಾಡಬೇಕು ಅಂತಲ್ವಾ? ಅನಿರೀಕ್ಷಿತವಾದಿ ಅಂತ ಅವಕಾಶ ಬಂದ್ರೆ ಖಂಡಿತವಾಗಿಯೂ ದೇವಲೋಕವನ್ನು ಸ್ವಾಧೀನ ಮಾಡೋಣ. ಹಾಗೆಂದು ನಿನ್ನ ಮನದ ಬೇಸರವನ್ನು ಕಳೆಯುವುದಕ್ಕೆ ನಾನು ಒಂದು ಹೊಸ ಯೋಜನೆಯನ್ನು ಮಾಡಿದ್ದೇನೆ. 1-2 ದಿನಗಳ ಮಟ್ಟಿಗೆ ನಾವೆಲ್ಲಿಗಾದ್ರೂ ಪ್ರವಾಸ ಹೋದರೆ ಹೇಗೆ? ಮಾತ್ರ ನಾವು ಇಬ್ಬರೇ ಹೋಗುವುದು, ಆ 2 ಮಕ್ಕಳನ್ನು ಕರೆದುಕೊಂಡು ಹೋಗುದು ಬೇಡ. ಅಯ್ಯೋ ದೇವರೇ, ನಾನು ಒಂದು ಕಷ್ಟ ಪಟ್ಟು ಒಣಗಿ ನೋಡಿ ನನ್ನ ಅವಸ್ಥೆ ನೋಡಿ ಹೇಗಾಗಿ. ಮಕ್ಕಳನ್ನು ಇಲ್ಲ, ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗುವುದಿಲ್ಲ, ನೀನೊಬ್ಬನನ್ನೇ ಕರ್ಕೊಂಡು ಹೋಗುವುದು. ನಾನು ಹೋಗುವುದು ಮತ್ತೆಲ್ಲಿಗೂ ಅಲ್ಲ, ಹಿಮಾಲಯ ಪರ್ವತದ ಬದಿಯಲ್ಲಿ ಮಾನಸ ಸರೋವರವಿದೆ. ಅಲ್ಲಿ 1-2 ದಿನಗಳ ಕಾಲವನ್ನು ಕಳೆದು ಪುನರಪಿ ಬರೋಣ. ಮಡಿಯನ್ನು ಉಟ್ಟುಕೊಂಡವರಿದ್ದೇವೆ.
ನಮ್ಮ ತನುವನ್ನು ನಾವು ಒಡ್ಡುವಾಗ ಎಂತಹ ಆನಂದ, ಎಂತಹ ಆನಂದ. ಉಲ್ಲಾಸ, ಇಲ್ಲೇ ಸ್ವಲ್ಪ ಸಂಚಾರ ಮಾಡೋಣ ಎನ್ನುವ ಹಾಗೆ ಬಹಳಷ್ಟು ಮುಂದೆ ಬಂದ್ರೆ ಅದೇನೋ ಕಾಣ್ತಾ ಇರುವುದು. ಏನು ಕಾಣುತ್ತಾ ಇದೆ? ಧೂಮ. ಹಿಂದೆ ಜನರಿಯ ತುಳಿದ ಕೃತ್ಯದೊಳಗ ಕಾಗೆ ಅದೈತ್ಯರ ಮಿತ್ರ ಧೂಮ ಕಂಡಾಕ್ಷಣ ನಾವರ್ಥ ಮಾಡಿಕೊಂಡೆವು. ಇಲ್ಲೇ ಯಾಗ ಯಜ್ಞಾದಿಗಳನ್ನು ಯಾರೋ ಮಾಡುತ್ತಾರೆ ಎನ್ನುವ ಹಾಗೆ, ಯಾರು ಎನ್ನುವ ಹಾಗೆ ಪರೀಕ್ಷಿಸಬೇಕು ಉದ್ದೇಶದಿಂದ ಈ ಕಡೆಗೆ ಬಂದ್ರೆ ನೋಡಲ್ಲಿ ಪೂರ್ವ ಕುಳಿತಿದ್ದಾನೆ. ಅವನ ಪರಿಚಯ ನಿನಗುಂಟೇನೋ? ಅವನ ಪರಿಚಯ ನಿನಗಿದೆ? ಅವನ ಹೆಸರು ಹೇಗೆ ಬಲ್ಲಯೋ? ಅವನೇ ಅಗಸ್ತ್ಯ. ಬಹಳ ಜಾಣನಿದ್ದಾನೆ. ಅವ ಜೀವನದಲ್ಲಿ ಏನನ್ನೆಲ್ಲ ಮಾಡಿದ್ದಾನೆ. ಇಲ್ಲಿ ಕೇಳು, ಇಲ್ಲಿ ಕೇಳು. ಹಿಂದೆ ನಮ್ಮವರೇ ಆದಂತಹ ಕಾಲಕೇಯರು ಸಮುದ್ರದಲ್ಲಿ ಜೀವಿಸುತ್ತಾ ಇದ್ದವರು. ಸಮುದ್ರಕ್ಕೆ ಹೋಗುವುದಕ್ಕೆ ಕಾರಣ ಮತ್ತೇನು ಅಲ್ಲ, ಆ ನಾರಾಯಣನ ಚಕ್ರಕ್ಕೆ ಹೆದರಿ ಸಮುದ್ರದ ತಳವನ್ನು ಅವರು ಸೇರಿದರು. ಆಗಾಗ ದೇವತೆಗಳಿಗೆ ಉಪದ್ರವನ್ನು ಕೊಡುತ್ತಾ ಇದ್ದವರು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗಿ ದೇವೇಂದ್ರನನ್ನು ಯುದ್ಧದಲ್ಲಿ ಸೋಲಿಸಿ ಹೊಂಚು ಹಾಕಿ ಪುನರಪಿ ಸಮುದ್ರದ ದಡವನ್ನು ಸೇರುತ್ತಾ ಇದ್ದವರು. ಅಂತಹ ಸಂದರ್ಭದಲ್ಲಿ ದೇವೇಂದ್ರ ಇವನಲ್ಲಿ ಹೋಗಿ ದೂರನ್ನು ಕೊಟ್ಟ. ಇವ ಸಮುದ್ರದ ದಡಕ್ಕೆ ಬಂದು ಇವನ ತಪೋ ಶಕ್ತಿಯಿಂದ ಇಡೀ ಸಮುದ್ರದ ಜಲವನ್ನೇ ಇವ ಕುಡಿದ. ಇವರು ಈಗ ಕುಡಿತಾರ? ಇವ ಕುಡಿಯುವುದು ಸ್ವಲ್ಪವ, ಇಡೀ ಸಮುದ್ರದ ಜಲವನ್ನೇ ಕುಡಿದ. ತಳಭಾಗದಲ್ಲಿ ಕಾಲಕೇಯರನ್ನು ಕಂಡಾಕ್ಷಣ ದೇವೇಂದ್ರ ಅವರ ನಾಶವನ್ನು ಮಾಡಿದ. ಈತನಿಗೆ ಒಂದು ಹೆಸರಿದೆ, ಮೈತ್ರಾವರುಣಿ ಎನ್ನುವ ಹಾಗೆ. ಅದೇ ರೀತಿಯಾಗಿ ದೇವೇಂದ್ರನಿಗೋಸ್ಕರ ವಿಂಧ್ಯಾದ್ರಿಯ ಬೆಳವಣಿಗೆಯನ್ನು ನಿಲ್ಲಿಸಿದ ಕಾರಣ ಇವನನ್ನು ಅಗಸ್ತ್ಯ, ಕುಂಭದಿಂದ ಹುಟ್ಟಿಕೊಂಡ ಕಾರಣ ಕುಂಭಜ ಎನ್ನುವ ಹಾಗೆ ಈತನಿಗೆ ಹೆಸರಿದೆ. ಇವನಲ್ಲಿ ನಮಗೆ ಸ್ವಲ್ಪ ವ್ಯವಹಾರ ಉಂಟು. ರಕ್ಕಸರಾದಂತಹ ನಮಗೆ ಮಾತ್ರ ವಿರೋಧವಾಗಿ ಈತ ವರ್ತಿಸಿದವನಲ್ಲ. ಈತ ಜೀವನದಲ್ಲಿ ಅದೆಷ್ಟೋ ದುಷ್ಕಾರ್ಯಗಳನ್ನು ಮಾಡಿದವ. ಹಿಂದೆ ವೃತ್ರಾಸುರನ ವಧೆಯನ್ನು ಮಾಡಿದ ಕಾರಣದಿಂದಾಗಿ ದೇವೇಂದ್ರ ಸ್ವಲ್ಪ ಸಮಯದವರೆಗೆ ದೇವಲೋಕದಿಂದ ಪದಚ್ಯುತನಾದ. ಆಗ ಚಂದ್ರವಂಶದ ಅರಸನಾದಂತಹ ನಹುಷನನ್ನು ಆ ಇಂದ್ರಲೋಕದಲ್ಲಿ ಪ್ರತಿಷ್ಠಾಪಿಸಿದರು. ಅಂತಹ ನಹುಷನಿಗೆ ದೇವೇಂದ್ರನ ಮಡದಿಯಾದಂತಹ ಇಂದ್ರಾಣಿಯ ಮೇಲೆ ಅತಿಯಾದಂತಹ ಆಸಕ್ತಿ ಹುಟ್ಟಿಕೊಂಡಿತು. ಆಗ ಇಂದ್ರಾಣಿ ಒಂದು ವ್ಯವಸ್ಥೆ ಮಾಡಿದಳು. ಸಪ್ತ ಋಷಿಗಳೇ ಪಲ್ಲಕ್ಕಿಯನ್ನು ಹೊತ್ತು ಆತ ಬಂದ ಎಂದಾದರೆ ಅವನನ್ನು ಸೇರುವುದಕ್ಕೆ ನಾನು ಸಿದ್ಧ. ಹಾಗೆ ಆ ನಹುಷ ಪಲ್ಲಕ್ಕಿಯಲ್ಲಿ ಕುಳಿತು ಸಪ್ತರ್ಷಿಗಳು ಹೊರುವಂತಹ ಸಂದರ್ಭದಲ್ಲಿ ನಹುಷನ ಕಾಲು ಏನೋ ಸ್ವಲ್ಪ ಇವನ ತಲೆಗೆ ತಾಗಿತು. ಇವ ಕಾಯುತ್ತಾ ಇದ್ದ. ಆಗಲೇ ನಹುಷನಿಗೆ ಶಪಿಸಿದ, ನೀನು ಹೆಬ್ಬಾವಾಗಿ ಹೋಗು ಎನ್ನುವ ಹಾಗೆ. ಅಂತಹ ದುಷ್ಟನಿದ್ದಾನೆ ಈತ. ಈತನ ಸ್ವಭಾವ ಏನು ಗೊತ್ತಾ? ದೇವೇಂದ್ರನ ಪ್ರಶ್ನವನ್ನು ಆಧರಿಸುವವ. ಆಲೋಚನೆ ಮಾಡು, ದೇವೇಂದ್ರನಿಗಾಗಿ ಯಾವ ಕಾರ್ಯವನ್ನು ಮಾಡುವವ. ಈತನನ್ನು ಸುಮ್ಮನೆ ಬಿಡುವುದಕ್ಕಾಗುವುದಿಲ್ಲ. ನಮ್ಮನ್ನು ಕಂಡು ಕಾಣದ ರೀತಿಯಲ್ಲಿ ಈತ ವರ್ತಿಸುತ್ತಾನೆ ಅಂತ ಆದರೆ ಈತನನ್ನು ಎಬ್ಬಿಸಲೇಬೇಕು. ಅದಕ್ಕಾಗಿ
ಮಾಡುತ್ತಾ ಇದ್ದೆ. ನಿನ್ನ ಮುಂದೆ ಈ ರೀತಿಯಾಗಿ ನಾನು ಮಾತನಾಡುತ್ತಾ ಇದ್ದೇನೆ. ಕಣ್ತೆರೆದು ವ್ಯವಹರಿಸುವುದಕ್ಕೆ ನಿನಗೇನಾಗಿದೆ? ಔದಾಸೀನ್ಯವೇ ಅಲ್ಲ, ಉತ್ಥಟತನವೇ? ಬಿಡಲಾರೆ. ನಿನ್ನನ್ನು ಹೇಗೆ ಎಬ್ಬಿಸಬೇಕು ಅಂತ ನನಗೆ ಗೊತ್ತು. ನನ್ನ ಎಡ ಕಾಲಿನಿಂದ ನಿನ್ನ ಎಡಗೆ ತುಳಿದು ನೀನು ಸುಮ್ಮನಾಗುತ್ತಿ ಅಂತ ನಾನು ನನ್ನಷ್ಟಕ್ಕೆ ಇದ್ರೆ ಎದ್ದು ಬಂದು ಎಸೆಗೆ ತುಳಿಯುವಂತಹ ಭಾಗ್ಯವೇನು? ನಿನ್ನ ಕಂಠಕ್ಕೆ ತುಳಿಬೇಕಿತ್ತು. ಹೇಗಾಯ್ತು ಗೊತ್ತಾ? ಹೇಗಾಯ್ತು? ಬುಸುಗುಡುವಂತಹ ಸರ್ಪವನ್ನು ಕೈಯಲ್ಲಿ ಹಿಡಿದು ಹೆಡೆತಲೆಯನ್ನು ತುರಿಸಿಕೊಂಡ ಹಾಗಾಯಿತು. ಬಿಡು. ಅಗತ್ಯ. ಮೈತ್ರಾವರುಣಿಯಾದಂತಹ ನಾನು ಅಗತ್ಯನಾದದ್ದೇ ಹೇಗೆ ಅಂತ ನಿನಗೆ ಗೊತ್ತಲ್ಲ. ಓಹೋ, ಮೇರೆ ಮೀರಿ ಮೆರೆಯುತ್ತಿರುವಂತಹ ವಿಂಧ್ಯ ಪರ್ವತವನ್ನು ಮಲಗಿಸಿದ ಅಗತ್ಯ. ವಾತಾಪಿಯನ್ನು ಜೀರ್ಣ ಮಾಡಿದವ, ಸಮುದ್ರದ ನೀರನ್ನೇ ಕುಡಿದು ಶೋಷಣ ಮಾಡಿದವ, ಬದುಕಿದವ. ಇಷ್ಟೆಲ್ಲ ವೃತ್ತಾಂತಗಳು ನನ್ನ ಜೀವನದಲ್ಲಿ ನಿನಗೆ ಹೆಕ್ಕಿ ತೆಗೆಯುವುದಕ್ಕೆ ಸಿಕ್ಕುವಾಗ ತಾನು ಸಾಯ್ತೇನೆ ಎನ್ನುವ ಹಾಗೆ ಮೃತ್ಯು ದೇವತೆಯ ಕೈಗೆ ಕೈ ಹಾಕಿದ ಹಾಗೆ ಹಾಳಾಗಬೇಡ. ಅವ ಇದ್ದಾನಲ್ಲ, ಅವ ನಿನ್ನೊಟ್ಟಿಗೆ ಒಬ್ಬ ಇದ್ದಾನಲ್ಲ, ಅವನನ್ನು ನೋಡುವಾಗ ನನಗೆ ಅಗರಬತ್ತಿಯ ನೆನಪಾಗ್ತದೆ. ಬೆಂಕಿ ಕೊಟ್ರೆ ಒಳ್ಳೆ ಉರ್ದಾನವ, ಪರಿಮಳ ಬಂದಿತ್ತು. ಅಗರಬತ್ತಿಯಲ್ಲಿರುವಂತ ಬೆಂಕಿಯಲ್ಲಿ ಈ ಆಶ್ರಮವನ್ನು ಸುಡುವುದಕ್ಕೆ ಸಾಧ್ಯ ಉಂಟು, ಗೊತ್ತಲ್ಲ ನಿನಗೆ? ನೀವು ಯಥಾರ್ಥಕ್ಕಾದ್ರು ನಿನ್ನ ಹೆಂಡತಿ ಅಕ್ಷರಾಣಿ ಅಲ್ವಾ? ಅಲ್ವಾ? ಹೌದು. ಏನಾಗ್ಬೇಕು? ಆ ಯಕ್ಷರನ್ನೆಲ್ಲ ಸೇರಿಸಿ ಒಂದು ಯಕ್ಷಮಿತ್ರರು ಅಂತ ಮಾಡಿ ಏನಾದ್ರೂ ಮಾಡುವುದು ಬಿಟ್ಟು ಅವನಿಗೆ ಸಿಕ್ಕಿದವರಿಗೆ ಗಾಳಿ ಹಾಕ್ಲಿಕ್ಕೆ ಹಿಂದಿನಿಂದ ಓದಿಕ್ಕೆ ಆಗ್ತದ ಹಾಗೆ. ಅಂತೂ ನಿನಗೆ ಯಕ್ಷಮಿತ್ರರು ಎನ್ನುವಂತ ಒಂದು ಕೂಟ ಆಗಬೇಕು ಅಂತ ನಿನಗೆ ಒಳ್ಳೆ ಕೆಲಸ ಮಾಡುವುದು ಬಿಟ್ಟು ಹಾಗಿದ್ರೆ ಯಕ್ಷರಾಣಿಯನ್ನು ಮದುವೆ ಆಗಿದ್ದು ಸುಮ್ಮನೆ ಇಲ್ಲಿ. ಹಾಗಿದ್ರೆ ಒಂದು ಕೆಲಸ ಮಾಡು. ಹೇಗೆ? ಈ ಕಮಂಡಲವನ್ನು ಬಿಸಾಡು, ನನ್ನೊಂದಿಗೆ ಬಾ. ನಿನ್ನದು ಒಂದು ಪಾತ್ರ ಇರಲಿ. ನಾನು ಬರುವುದಿಲ್ಲ. ಯಾಕೆ? ಬೇರೆ ಕೆಲಸ ಉಂಟು. ನಿಮಗೆ ಮಾಡುವುದಕ್ಕೆ ಕೆಲಸ ಇಲ್ಲ, ಇದ್ದವರಿಗೆಲ್ಲ ಒದೆಯುವ ಕೆಲಸ ಮಾಡಿ. ನಾನು ವ್ಯವಹರಿಸುತ್ತಾ ಇದ್ದೇನೆ. ನಮ್ಮ ಜಾತಿಗಳಾದಂತಹ ಕಾಲಕೇರನ್ನು ವಧಿಸಿದವ, ಸಮುದ್ರದ ನೀರನ್ನು ಕುಡಿದವ. ಕುಡಿಯುವುದಕ್ಕೆ ನಿನಗೆ ಸಮುದ್ರದ ನೀರಲ್ಲ, ನಿನಗೆ ಕೊಳಚೆ ನೀರು ಸಿಗುವುದಕ್ಕೆ. ನನ್ನ ಕುಡಿದದ್ದು ಯಾಕೆ ಅಂತ ಗೊತ್ತಲ್ಲ ನಿನಗೆ? ಗೊತ್ತು. ಯಾಕೆ ಗೊತ್ತಲ್ಲ, ನಾನು ಹೇಳಿದ್ದೇನಲ್ಲ. ಅವರು ಏನ್ ಮಾಡ್ತಿದ್ರು? ಏನು ಮಾಡ್ತಾ ಇದ್ರು? ದುಷ್ಟತನವನ್ನು ಮಾಡುವವರನ್ನು ಕುಟ್ಟಿ ಕಡಹಬೇಕು ಎನ್ನುವ ಉದ್ದೇಶದಲ್ಲಿ ದೇವೇಂದ್ರನಿಗೆ ತೋರಿಸುವುದಕ್ಕೆ ಸಮುದ್ರ ನೀರು. ಏನು ದುಷ್ಟತನ ಮಾಡಿದ? ರಾತ್ರಿಯೆಲ್ಲ ಮಲಗುವುದಕ್ಕಿಲ್ಲ, ಬಂದು ಲೂಟಿ ಮಾಡುವುದು, ಉಪದ್ರ ಕೊಡುವುದು, ಸಿಕ್ಕವರ ಮನೆಗೆ ಬೆಂಕಿ ಕೊಡುವುದು. ನಮ್ಮ ಅಭ್ಯಾಸವೇ ರಾತ್ರಿ ಜಾಗೃತೆಯಲ್ಲಿ ಇರುವುದು. ಹೌದಾ? ಹಟ್ಟಿಗೆ ನುಗ್ಗುವುದು ನಮ್ಮ ಆಹಾರವೇ ಅದು. ಅದಕ್ಕೆ ನೀನೇನು ಹೇಳ್ತೀನಿ? ನಮ್ಮನ್ನು ರಕ್ಷಿಸಬೇಕಾದಂತಹ ಹಟ್ಟಿ ಅಥವಾ ನಮ್ಮನ್ನು ರಕ್ಷಿಸಬೇಕಾದಂತಹ ಧರ್ಮ ನಿಮ್ಮಿಂದ ಶೋಷಿಸಲ್ಪಡುತ್ತದೆ ಅಂತ ಇದ್ರೆ ನೀರನ್ನಾದ್ರೂ ಶೋಷಿಸಿ ಏನು, ನಿಮ್ಮನ್ನಾದ್ರೂ ನಿಮ್ಮ ಮಟ್ಟಿಗೆ ಅದು ಶೋಷಣೆ, ನಮ್ಮ ಮಟ್ಟಿಗೆ ರಕ್ಷಣೆ. ಆದರೆ ನಮ್ಮ ಧರ್ಮಕ್ಕೆ ಅಡ್ಡ ಬಂದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಹಿಡಿದು ಸಮುದ್ರಕ್ಕೆ ಬೀಸುತ್ತಾರೆ.
ತೃಣವ ಮನವಿಲ್ಲದೆ ಸಂದುವಾದಂತಹ ನಿನ್ನ ಜನ್ಮನ ನೆನಪಾಗ್ತದೆ ಏನೋ ನಿನಗೆ? ಹೋಗ್ಲಿ. ನಿನ್ನಪ್ಪ ಹೇಗೆ ಸತ್ತ ಎನ್ನುವುದು ನನಗೆ ಯೋಚಿಸಬೇಕಿತ್ತು ನೀನು. ಅವನ ನಡೆಯನ್ನು ತೋರಿಸುತ್ತ ನುಡಿಯಲ್ಲಿ ಔದ್ಧತ್ಯವನ್ನು ತೋರಿಸಿ ನನ್ನ ಮೈ ಮೇಲೆ ಕೈ ಮಾಡುವುದಕ್ಕೆ ಬರ್ತೀಯ? ನಮಗೆ ಸತ್ತದಲ್ಲಿ ಎಲ್ಲ ಬೇಸರವೇ ಇಲ್ಲ. ನಾವು ಹುಟ್ಟಿಸ್ತೇವೆ. ನನ್ನನ್ನು ಶರದಿಗೆ ಬಿಸಾಡ್ತೀಯ. ನೀನು ಏನಾಗ್ತಿ ಎನ್ನುವಂತಹ ಅರಿವು ನಿನಗೂ ಇರಬಾರದು. ತಪೋಗಮ್ಯನಾದ ನಾನು ಭಗವಂತನ ಚರಣ ಸರೋಜಗಳಲ್ಲಿ ಚಿತ್ತವನ್ನು ನೆಲೆಗಳಿಸಿ ಭಕ್ತಿಯಾಗದಲ್ಲಿದ್ದೆ. ಏನ್ ಮಾಡ್ತೀಯ? ನನ್ನಂತವನನ್ನು ಕೆಣಕಿದ ಪರಿಣಾಮದಲ್ಲಿ ಏನು ನೀನು ಪಡುವ ಭಂಗ, ನಿನಗಾಗುವಂತಹ ಸ್ಥಿತಿ ಲೋಕಕ್ಕೊಂದು ಪಾಠವಾಗಬೇಕು. ಜಗತ್ತಿದನ್ನು ತಿಳಿಬೇಕು. ಇನ್ನೊಂದನ್ನು ತೆಗೆದು ಏನು ಮಾಡ್ತೀಯ? ಅಭಿಮಂತ್ರಿಸಿ ನಿನ್ನ ಮೇಲೆ ಎಸೆಯುತ್ತೇನೆ. ಇದ್ದವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಹೀಗೆ ಕುಣಿಸುವುದೇ ಕೆಲಸ ಅಲ್ವಾ ನಿನಗೆ? ಮಾತಾಡ, ಆಗ ಬಾರಿ ಮಾತಾಡ್ತಿದ್ದೆ. ಹಾಗೆ ಕುಣಿಸುವುದರಿಂದ ತುಂಬಾ ಜನ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ. ಅವರು ಬಂದು ಹೋಗ್ತಾ ಇರ್ತಾರೆ. ಇಂಥದ್ದನ್ನೆಲ್ಲ ಮಾಡುದು ಯಾಕೆ ನೀನು? ಇನ್ನಾದರೂ ನೀನು ಒಳ್ಳೆಯವನಾಗಬೇಕು. ನೀನು ವರ್ಷದಲ್ಲಿ ಒಮ್ಮೆ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗಬೇಕು. ಆದಾಗ ಸಿಗಬಾರ್ದು. ವರ್ಷದಲ್ಲಿ ಒಮ್ಮೆ ಮಾತ್ರ. ಹಾ, ಹೋಗು. ಸುಂದರ ಅವಸಾನದಿಂದ ಮುಗಿಯಿತು ಅಂತ ತಿಳಿಯುವುದು ಬೇಡ. ಇದು ನನ್ನ ಯೋಚನೆಯ ಪ್ರಕಾರ ಸ್ವಲ್ಪ ಮುಂದುವರಿಯುತ್ತದೆ ಅಂತ ಕಾಣ್ತದೆ. ನೋಡೋಣ.